ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕೃಷ್ಣ ನಮ್ಮ ಒಳಗೆ ಎಲ್ಲ ಇಂದ್ರಿಯಗಳಲ್ಲಿ ದೇವರು ಕೂತು ನಮಗೆ ತೋರಿಸ್ತಾ ಇರುವುದು ಮಾತ್ರ ಅಲ್ಲ, ಕೇಳಿಸ್ತಾ ಇರುವುದು ಮಾತ್ರ ಅಲ್ಲ, ಮತ್ತು ಅವನು ನೋಡ್ತಾ ಇದ್ದಾನೆ, ಅವನು ಕೇಳ್ತಾ ಇದ್ದಾನೆ, ಅವನು ಎಲ್ಲವನ್ನು ರುಚಿ ನೋಡ್ತಾ ಇದ್ದಾನೆ. ಈ ರೀತಿ ತಿಳಿಸ್ಕೊಂಡು ಹೋದ ಕೃಷ್ಣ. ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಹೀಗೆ ಕಣ್ಣು ಕಿವಿ ಮೂಗು ಎಲ್ಲೆಲ್ಲ ಕಡೆ ದೇವರಿದ್ದಾನೆ ಅಂತಾದರೆ, ನಮ್ಮ ಹಾಗೆ ಅವನು ನೋಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಅಂತ ಆದರೆ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇಂದ್ರಿಯಗಳನ್ನು ತಂದಿಡುವವನು ಅವನೇ, ಮರಣ ಹೊಂದಬೇಕಾದ್ರೆ ಇಂದ್ರಿಯಗಳನ್ನು ತಗೊಂಡು ಹೋಗುವವನು ಅವನೇ. ಇಷ್ಟೆಲ್ಲ ಆದರೂ ಕೂಡ ಆ ದೇವರಿರುವುದೇ ಗೊತ್ತಾಗೋದಿಲ್ವಲ್ಲ ನಮಗೆ. ಈ ದೇಹದಲ್ಲಿ ದೇವರಿದ್ದಾನೆ, ಇಷ್ಟೆಲ್ಲ ಚಟುವಟಿಕೆಗಳನ್ನು ದೇವರು ನಡೆಸ್ತಾ ಇದ್ದಾನೆ, ನಮಗೆ ಗೊತ್ತಾಗುವುದೇ ಇಲ್ವಲ್ಲ. ಹೇಗೆ ನಂಬುದು ನಾವು? ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆ ಬರ್ತದೆ. ಯಾಕಂದರೆ ನಮಗೇನಾದರೂ ಒಂದು ಅನುಭವ ಬರಬೇಕು, ಕಾಣಬೇಕಪ್ಪ. ಕಂಡ್ರೆ ಏನಾದರೂ ಅನುಭವ ಬಂದರೆ ನಾವು ನಂಬಬಹುದು ಅಂತ ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ ಅಂತ ಹೇಳ್ತಾನೆ. ನಾನು ಅಂದರೆ ಕೃಷ್ಣ ತಿಳಿಸ್ತಾ ಇರುವಂಥದ್ದು, ಈ ದೇಹದಿಂದ ಹೊರಗೆ ಬರಬೇಕಾದಿರಬಹುದು, ಉತ್ಕ್ರಾಮಂತಂ, ಸ್ಥಿತಂ ವಾಪಿ ಅಥವಾ ಈ ದೇಹದಲ್ಲಿರಬೇಕಾದಿರಬಹುದು, ಅಥವಾ ಭುಂಜಾನಂಬ ಗುಣಾನ್ವಿತಂ ಅಂತ ಹೇಳಿದರೆ ಯಾವುದು ಶುಭವಾಗಿದೆಯೋ ಅಂತಹ ಶುಭರಸವನ್ನು ನಾವು ಹಿಂದೆ ನೋಡಿದ್ವು. ಶುಭರಸ, ದೇವರು ಎಲ್ಲ ಕಡೆಯೂ ಕೂಡ ಒಳ್ಳೆಯ ಅಂಶವನ್ನೇ ಸ್ವೀಕಾರ ಮಾಡುತ್ತಾನೆ ಹೊರತು ಕೆಟ್ಟ ಅಂಶವನ್ನಲ್ಲ. ಅದನ್ನಿಲ್ಲಿ ಗುಣಾನ್ವಿತಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಳ್ಳೆಯ ಗುಣದಿಂದ ಕೂಡಿದ್ದೇನಿದೆ ಅದನ್ನೇ ನಾನು ಸ್ವೀಕಾರ ಮಾಡ್ತೇನೆ ಪ್ರತಿಯೊಂದು ಕಡೆಯಲ್ಲೂ ಕೂಡ. ಈ ರೀತಿ ಯಾವುದು ಒಳ್ಳೆಯ ಶುಭರಸ ಇದೆ ಅದನ್ನು ಸ್ವೀಕರಿಸ್ತಾ ಇರುವಂತಹ ನನ್ನನ್ನು ಯಾಕೆ ಕಾಣಲ್ಲ ದೇವರು ಅಂತ ಹೇಳೋದಕ್ಕೆ ಹೇಳ್ತಾನೆ, ವಿಮೂಢಾಹ ನಾನು ಪಶ್ಯಂತಿ, ನೋಡುವುದಿಲ್ಲ ನನ್ನನ್ನು. ಯಾರು ಅಂತ ಹೇಳಿದರೆ, ಯಾರು ವಿಮೂಢರಿದ್ದಾರೋ ವಿಮೂಢರು ನನ್ನನ್ನು ನೋಡುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅದು ಅನುಪಶ್ಯಂತಿ, ಶಾಸ್ತ್ರದಲ್ಲಿ ನನ್ನನ್ನು ಯಾವ ರೀತಿ ಹೇಳಿದ್ದಾರೆ ಆ ರೀತಿ ಅವರು ನನ್ನನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ವಿಮೂಢರು ಅಂತ ಹೇಳಿದರೆ ಯಾರು? ವಿಮೂಢರು ಅಂತ ಹೇಳಿದರೆ, ಮೂಢರು ಅಂತ ಹೇಳಿದ್ರೇ ಯಾರಿಗೆ ಜ್ಞಾನ ಇಲ್ಲ, ಅಂದರೆ ಸರಿಯಾದ ಜ್ಞಾನ ಇಲ್ಲ ಅಂಥವರನ್ನೇ ಮೂಢರು ಅಂತ ಹೇಳೋದು. ವಿಮೂಢರು ಅಂತ ಹೇಳಿದರೆ ಯಾರಿಗೆ ವಿಪರೀತವಾದ ಜ್ಞಾನ ಇದೆ, ಅಂದರೆ ಬರೀ ತಪ್ಪೇ ತಿಳ್ಕೊಂಡರು, ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ, ಧರ್ಮದ ಬಗ್ಗೆ, ತಮ್ಮ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಂಡಿರುವಂಥದ್ದು. ಈ ರೀತಿ ತಪ್ಪು ತಿಳಿದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಇವರು ಯಾವತ್ತೂ ನನ್ನನ್ನು ಕಾಣುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ರಜೋಗುಣ ತಮೋಗುಣಕ್ಕೆ ವಿಶೇಷವಾಗಿ ಒಳಗಾದರು ಇವರು ನನ್ನನ್ನು ಕಾಣುವುದಿಲ್ಲ. ಮತ್ತು ಯಾರು ಕಾಣ್ತಾರೆ ಅಂದರೆ ಪಶ್ಯಂತಿ ಜ್ಞಾನಚಕ್ಷುಷಃ ಅಂತ ಹೇಳ್ತಾರೆ. ಯಾರಿಗೆ ಒಳಗಿನ ಜ್ಞಾನದ ಕಣ್ಣು ತೆರೆದಿದೆಯೋ ಅಂಥವರು ನನ್ನನ್ನು ಕಾಣಲಿಕ್ಕಾಗತ್ತೆ ಅಂತ ಹೇಳಿದರೆ, ಜ್ಞಾನದ ಕಣ್ಣಿನಿಂದ ದೇವರನ್ನು ನೋಡಬಹುದೇ ಹೊರತು ಹೊರಗಿನ ಕಣ್ಣಿನಿಂದ ದೇವರನ್ನು ನೋಡಲಿಕ್ಕಾಗೋಲ್ಲ. ನಾವು ಹೊರಗಣ್ಣಿಗೆ ದೇವರು ಯಾಕೆ ಕಾಣುವುದಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾ ಇರ್ತೇವೆ. ಹೊರ ಕಣ್ಣಿಗೆ ದೇವರು ಕಾಣಲ್ಲ. ಕಾರಣ ಏನಂತ ಹೇಳಿದರೆ, ಈ ಹೊರಗಣ್ಣಿಗೆ ದೇವರನ್ನು ನೋಡುವಂತಹ ತಾಕತ್ತಿಲ್ಲ. ಯಾಕಂತ ಹೇಳಿದರೆ, ಈ ಹೊರಗಣ್ಣು ಯಾವುದು ನಿಜವಾಗಿ ಸ್ವಚ್ಛವಾಗಿದೆ, ಸ್ವಚ್ಛವಾದದ್ದನ್ನು ಕಾಣುವಷ್ಟು ತಾಕತ್ತಿದಕ್ಕಿಲ್ಲ. ಅದು ಒಳಗಣ್ಣಿಗೆ ಮಾತ್ರ ಇರುವಂಥದ್ದು. ಅದಕ್ಕಾಗಿ ದೇವರು ಹೊರಗಣ್ಣಿಗೆ ಕಾಣಲ್ಲ. ಹೊರಗಣ್ಣಿಂದ ಕಂಡರೂ ಕೂಡ ಅದು ಪ್ರಯೋಜನ ಆಗಲ್ಲ. ಯಾಕಂತ ಹೇಳಿದರೆ, ಹೊರಗಣ್ಣಿನಿಂದ ದುರ್ಯೋಧನನು ಕೃಷ್ಣನನ್ನು ನೋಡಿದ, ರಾವಣನು ರಾಮನನ್ನು ನೋಡಿದ, ಆದರೆ ಅವರು ಮೋಕ್ಷಕ್ಕೆ ಹೋಗಲಿಲ್ಲ, ನರಕಕ್ಕೆ ಹೋದರು. ಯಾಕಂತ ಹೇಳಿದರೆ, ಹೊರಗಿನಿಂದ ನೋಡಿದರೂ ಕೂಡ ವಿಮೂಢರಾಗಿದ್ದರೆ ಪ್ರಯೋಜನ ಇಲ್ಲ. ವಿಮೂಢರು ಅಂತ ಹೇಳಿದರೆ ತಪ್ಪೇ ತಿಳ್ಕೊಂಡಿರೋದು. ಇವಾಗ ರಾವಣ ರಾಮಚಂದ್ರನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನೋಡಿದ, ಅದಕ್ಕಾಗಿ ಅವನು ರಾಮನನ್ನು ನೋಡಿದರೂ ಕೂಡ ಮೋಕ್ಷಕ್ಕೆ ಹೋಗಲಿಲ್ಲ. ಕಂಸ ಕೃಷ್ಣನನ್ನು ನೋಡಿದರೂ ಕೂಡ ತಪ್ಪಾಗಿ ತಿಳ್ಕೊಂಡಿರೋದ್ರಿಂದಾಗಿ ಅವನು ದೇವರ ಅನುಗ್ರಹವನ್ನು ಪಡೆಯಲಿಲ್ಲ. ಅದಕ್ಕಾಗಿ ಕಾಣುವುದಿಲ್ಲ. ಯಾರು ಅಂತ ಹೇಳಿದರೆ, ಯಾರು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ನೋಡಿ, ಅದರಿಂದಾಗಿ ದೇವರನ್ನು ಕಾಣುವ ವಿಷಯದಲ್ಲಿ
ನಮಗೆ ಈ ಹೊರಗಿನ ಕಣ್ಣಿಗಿಂತಲೂ ಕೂಡ ಜ್ಞಾನ ಮುಖ್ಯ, ಶುದ್ಧವಾದ ಜ್ಞಾನ ಮುಖ್ಯ. ಅಂದರೆ ನಮಗೆ ಎಷ್ಟು ಶುದ್ಧವಾದ ಜ್ಞಾನ ಸಿಗತ್ತೋ ಅಷ್ಟು ಆ ಒಳಗೆ ಒಂದು ಕಣ್ಣಿದೆ, ಆ ಕಣ್ಣು ತೆರೆಕೊಳ್ತಾ ಹೋಗ್ತದೆ, ಜ್ಞಾನದ ಕಣ್ಣು ತೆರೆಕೊಳ್ತಾ ಹೋಗ್ತದೆ. ಆ ಒಳಗಿನ ಕಣ್ಣಿನಿಂದ ದೇವರು ಕಾಣಿಸ್ತಾನೆ. ಏನು ದೇವರು ಅಂತ ಹೇಳಿದ್ರೆ ದೇಹದಿಂದ ಹೊರಗೆ ಹೋಗುವುದು ನೋಡಿ. ಅದಕ್ಕೋಸ್ಕರ ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳು ದೇವರು ದೇಹದಿಂದ ಹೊರಗೆ ಹೋಗುವುದನ್ನು ನೋಡ್ತಾರೆ. ಹೇಗಂತ ಹೇಳಿದ್ರೆ ಕಣ್ಣು ಬಿಟ್ಟಲ್ಲ, ಅಂದರೆ ನೋಡಿ ಈ ಹೊರಗಿನ ಕಣ್ಣಿಗೆ ಕಾಣುವುದೇ ಇಲ್ಲ, ನಾವು ಮೊದಲೇ ಹೇಳಿದಾಗ. ಮತ್ತೇನಂತ ಹೇಳಿದ್ರೆ ಕಣ್ಣು ಮುಚ್ಚಿ ನೋಡ್ತಾರೆ, ಕಣ್ಣು ಮುಚ್ಚಿ ದೇಹದಿಂದ ಹೊರಗೆ ಹೋಗ್ತಾ ಇರುವ ದೇವರನ್ನು ನೋಡ್ತಾರೆ. ಅಥವಾ ಆ ದೇಹದೊಳಗೆ ನಿಂತು ಎಲ್ಲ ಚಟುವಟಿಕೆ ನಡೆಸ್ತಾ ಇರುವಂತಹ ದೇವರನ್ನು ಅವರು ನೋಡ್ತಾರೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕಡೆ ಇರುವ ದೇವರನ್ನು ಅವರು ನೋಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಜ್ಞಾನದ ಕಣ್ಣು ತೆರೆದಿದೆ, ಅದಕ್ಕಾಗಿ ಅವರು ನೋಡ್ಲಿಕ್ಕಾಗತ್ತೆ. ಯಾವ ರೀತಿ ಇವಾಗ ಲೇಸರ್ ರೇಸ್ ಅಂತ ಹೇಳ್ತೇವೆ, ಲೇಸರ್ ಕಿರಣಗಳನ್ನು ಬಿಟ್ಟರೆ ಹೊರಗೆ ಏನು ಕಾಣುವುದಿಲ್ಲ ಅದು ಕೂಡ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅದು ಅಂತಹ ಸೂಕ್ಷ್ಮವಾದ ಕಿರಣ. ಹಾಗೆಯೇ ಇವರ ಕಣ್ಣಿಗೆ ಆ ಶಕ್ತಿ ಇರ್ತದೆ. ಹೊರಗಿನದ್ದು ಮಾತ್ರ ಅಲ್ಲ, ಒಳಗಿದಂತೂ ನೋಡುವಂತಹ ಸಾಮರ್ಥ್ಯ ಇರ್ತದೆ ಅವರಿಗೆ. ಯಾಕಂದರೆ ಅವರು ದೇವರನ್ನು ಕಂಡಿದ್ದಾರೆ, ಈಗಾಗಲೇ ಒಳಗಿನಿಂದ ದೇವರನ್ನು ಕಂಡಿದ್ದಾರೆ. ಅಂದರೆ ಒಮ್ಮೆ ಯಾರು ದೇವರನ್ನು ಕಾಣ್ತಾನೆ ಆಮೇಲೆ ಅವನನ್ನು ದೇವರಿಗೆ ಕಾಣುವುದು ಸುಲಭ. ಯಾಕಂದರೆ ದೇವರನ್ನು ಕಾಣುವ ಕಣ್ಣು ಅವನಿಗೆ ತೆರೆದುಕೊಳ್ತು ಅಂತ ಅರ್ಥ. ಯಾವಾಗ ದೇವರನ್ನು ಕಾಣುವ ಕಣ್ಣು ತೆರೆದುಕೊಳ್ತೋ ಆಮೇಲೆ ಅವನ್ನೆಲ್ಲ ಕಡೆ ದೇವರನ್ನು ನೋಡ್ಲಿಕ್ಕಾಗತ್ತೆ. ಇದನ್ನ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ಕೊಂಡು, ಅದಕ್ಕೋಸ್ಕರ ದೇವರು ಕಾಣುವುದಿಲ್ಲ ಅಂತ ಹೇಳಬೇಡಿ, ಮತ್ತೆ ದೇವರನ್ನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ. ಯಾಕೆ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರು ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ವಿಮೂಢರು, ಸ್ಪಷ್ಟವಾಗಿ ಒಪ್ಕೊಂಡ್ಬಿಡ್ಬೇಕು. ಅಂದರೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ನಮಗಿದೆ, ಅಥವಾ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ನಮಗೆ, ಅಥವಾ ಈಗ ಇರುವ ತಿಳುವಳಿಕೆ ಸಾಕಾಗುವುದಿಲ್ಲ ದೇವರನ್ನು ನೋಡಲಿಕ್ಕೆ. ಮತ್ತು ಇನ್ನೂ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿದೆ ದೇವರ ಬಗ್ಗೆ, ಆವಾಗ ದೇವರು ಕಾಣಲಿಕ್ಕಾಗತ್ತೆ. ಹಾಗಿದ್ರೆ ನಾವು ಪ್ರಯತ್ನ ಪಟ್ಟರೆ ದೇವರನ್ನು ನೋಡಬಹುದು ಅಂತ ನೀವು ಹೇಳೋದಾಗಾಯ್ತಲ್ವ ಅಂತ ಹೇಳಿದರೆ, ಅದಕ್ಕೆ ಮತ್ತೆ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾನೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಅಂತ ಹೇಳ್ತಾನೆ. ಯತಂತಹ ಯೋಗಿನಶ್ಚ ಏನಂ ಪಶ್ಯಂತಿ, ಹಿಂದೆ ಹೇಳಿದ ಜ್ಞಾನಿಗಳು ದೇವರನ್ನು ಕಾಣುತ್ತಾರೆ. ಅಂದರೆ ಜ್ಞಾನಿಗಳು ಅಂದರೆ ಈಗಾಗಲೇ ಸಿದ್ಧಿಯನ್ನು ಪಡೆದವರು, ಸಿದ್ಧ ಪುರುಷರವರು. ಅವರು ಈಗಾಗಲೇ ದೇವರನ್ನು ಕಂಡಾಗಿದೆ, ದೇವರನ್ನು ಕಾಣುವುದರಲ್ಲಿ ಎಕ್ಸ್ಪರ್ಟ್ಸ್ ಅವರು. ಅದಕ್ಕೆ ಎಲ್ಲ ಕಡೆ ದೇವರನ್ನು ಕಾಣುತ್ತಾರೆ. ಇವಾಗ ಉದಾಹರಣೆಗೆ ದೇವತೆಗಳು, ಋಷಿ ಮುನಿಗಳು, ಜ್ಞಾನಿಗಳು. ಅದಕ್ಕೋಸ್ಕರ ಅವರು ದೇವರನ್ನು ಎಲ್ಲ ಕಡೆ ನೋಡ್ತಾರೆ, ಅವರಿಗೆ ಆ ತಾಕತ್ತಿದೆ ಅವರಿಗೆ. ಅದಕ್ಕಾಗಿ ಅವರಿಗೆ ವಿಗ್ರಹವನ್ನು ನೋಡಿದರೆ ಬರೀ ಕಲ್ಲಿನ ಮೂರ್ತಿಯಾಗಿ ಕಾಣೋದಿಲ್ಲ, ಮತ್ತೆ ಅಲ್ಲಿ ಸಾಕ್ಷಾತ್ ದೇವರು ಕಾಣಿಸ್ತಾನೆ. ಇವಾಗ ಪುರಂದರದಾಸರು ಹೇಳಿದಾಗ, ಪುರಂದರದಾಸರು ಉಡುಪಿಯಲ್ಲಿ ಬಂದು ನಿಂತಾಗ ಅವ್ರಿಗೆ ಕಲ್ಲಿನ ಮೂರ್ತಿ ಕಾಣಲಿಲ್ಲ. ಧಿಮಿಕೆಂದು ಕುಣಿವ ಕೃಷ್ಣನ ಕಂಡೆ ಅಂತ ಹೇಳಿ ಕೃಷ್ಣ ಕುಣಿತಾ ಇದ್ದದ್ದು ಕಂಡಿತು. ಯಾಕಂತ ಹೇಳಿದ್ರೆ ಆ ಕುಣಿತಾ ಇದ್ದದ್ದು ಕಂಡದ್ದು ಹೊರಗಿನ ಕಣ್ಣಿಗಲ್ಲ, ಒಳಗಿನ ಕಣ್ಣಿಗೆ, ಆ ಜ್ಞಾನ ಚಕ್ಷುಸ್ಸಿಗೆ, ಒಳಗಿನ ಜ್ಞಾನದ ಕಣ್ಣಿಗೆ ಕಂಡದ್ದು. ಇನ್ನು ಯಾರು ಇಂಥ ಪರಿಪಕ್ವತೆಯನ್ನು ಹೊಂದಿಲ್ಲ, ಸಿದ್ಧಿಯನ್ನು ಹೊಂದಿಲ್ಲ, ಮತ್ತೇನೆಂದರೆ ಇನ್ನು ಸಾಧನೆಯಲ್ಲಿ ತೊಡಗಿದ್ದಾರೆ, ನಾನು ದೇವರನ್ನು ನೋಡಬೇಕಪ್ಪ ಅಂತ ಪ್ರಯತ್ನಶೀಲರಾಗಿದ್ದಾರೆ, ಅವ್ರ ಕಥೆ ಏನು ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಯತಂತಹ ಯೋಗಿನಶ್ಚ ಏನಂ ಪಶ್ಯಂತಿ ಆತ್ಮನೇ ಅವಸ್ಥಿತ. ಯೋಗಿಗಳೂ ಕೂಡ ಇವನನ್ನು ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೋಗಿಗಳೂ ಕೂಡ ಕಾಣಿಸ್ತಾರೆ ಅಂತ ಹೇಳಿದ್ರೆ ಹಿಂದಿನವರೊಟ್ಟಿಗೆ ಇದು ಸೇರಿಸಿದ್ರು. ಅಂದರೆ ಜ್ಞಾನಿಗಳೂ ಕಾಣ್ತಾರೆ, ಅಂದರೆ ಈಗಾಗಲೇ ಸಿದ್ಧ ಪುರುಷರು ಯಾರಿದ್ದಾರೆ ಅವರು ದೇವರನ್ನು ಯಾವಾಗಲೂ ಕಾಣ್ತಾ ಇರ್ತಾರೆ. ಇನ್ನು ಯಾರು ಪ್ರಯತ್ನ ಪಡ್ತಾರೆ ಅವರು ದೇವರನ್ನು ಕಾಣಲಿಕ್ಕಾಗುತ್ತೆ. ಪ್ರಯತ್ನ ಪಡುವವರಿಗೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ ಯೋಗಿಗಳು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರಯತ್ನ ಪಡ್ಲಿಕ್ಕೂ ಕೂಡ ಸರಿಯಾದ ಮಾರ್ಗ ಗೊತ್ತಿರಬೇಕು. ದೇವರನ್ನು ನಾನು ನೋಡಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟ ಬಂದಾಗೆ ದೇವರು ಕಂಡುಬಿಡ್ತಾನೆ, ನನಗೆ ಇಷ್ಟ ಬಂದಾಗ ನಾನು ಏನೋ ಮಾಡ್ತಾನೆ, ದೇವರು ಕಂಡುಬಿಡ್ಲಿ ಕಾಣಲ್ಲ. ಯಾಕಂತ ಹೇಳಿದ್ರೆ ದೇವರು ಈ ಮಾರ್ಗದಲ್ಲೇ ಹೋಗಬೇಕು ಅಂತ ತಿಳಿಸಿದ್ದಾರೆ. ನನ್ನನ್ನು ಕಾಣಲಿಕ್ಕೆ ನೀವು ಈ ಮಾರ್ಗದಲ್ಲೇ ಹೋಗಬೇಕು,
ಆ ಮಾರ್ಗದಲ್ಲಿ ಹೋದರೆ ಮಾತ್ರ ನಾನು ನಿಮಗೆ ಕಾಣ್ತೇನೆ. ಅದನ್ನೇ ಯೋಗ ಅಂತ ಕರೆಯುವುದು. ಉಪಾಯ, ದೇವರನ್ನು ಕಾಣುವ ಉಪಾಯ, ಅದನ್ನು ದೇವರೇ ತಿಳಿಸಿದ್ದಾನೆ. ಅದೇ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಈ ಮೂಲಕ ನೀನು ಹೋಗಬೇಕು. ಕರ್ಮಯೋಗ ಕೆಲವರಿಗೆ, ಜ್ಞಾನಯೋಗ ಕೆಲವರಿಗೆ, ಎಲ್ರಿಗೂ ಭಕ್ತಿಯೋಗ. ಅಂದರೆ ಅದರ ಮೂಲಕ ದೇವರೊಟ್ಟಿಗೆ ನಾವು ಅಂಟನ್ನು ಇಟ್ಕೊಳ್ಬೇಕು. ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕು. ಕರ್ಮಯೋಗ ಅಂದರೆ ಅದೇ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತುರಿಬೇಕು. ದೇವರದ್ದೇ ಆಸೆಯನ್ನು ಇಟ್ಕೊಳ್ಬೇಕು. ನಾವೇನು ಮಾಡ್ತೇವೆ ದೇವರ ಪ್ರೀತಿಗೆ ಅದು ಮಾಡಬೇಕು. ದೇವರಿಗೆ ಅದು ಖುಷಿ ಆಗುತ್ತೋ ಅದನ್ನು ಮಾಡಬೇಕು. ಅದೇ ನಿಷ್ಕಾಮ ಕರ್ಮ. ದೇವರ ಪ್ರೀತಿಗಾಗಿ ಕರ್ಮವನ್ನು ಮಾಡುವಂಥದ್ದು, ಉಳಿದ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಇರುವಂಥದ್ದು. ಈ ರೀತಿ ಕರ್ಮಾಚರಣೆಯನ್ನು ಮಾಡ್ತಾ, ಅದೇ ರೀತಿ ಜ್ಞಾನಯೋಗ, ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆ ಶುದ್ಧವಾದ ಮನಸ್ಸಿನಲ್ಲಿ ದೇವರನ್ನು ಧ್ಯಾನ ಮಾಡ್ತಾ ಉಳಿದದ್ದೆಲ್ಲವನ್ನು ಮರೆತು ಒಳಗಿನಿಂದ ದೇವರನ್ನು ಧ್ಯಾನ ಮಾಡ್ತಾ ಅಂಥವರು ದೇವರನ್ನು ಕಾಣ್ತಾರೆ. ಯತಂತಹ ಅಪಿ ಅಂದರೆ ಪ್ರಯತ್ನಶೀಲರಾಗಬೇಕು. ಪ್ರಯತ್ನ ಪಡದೆ ದೇವರು ತನ್ನಷ್ಟಕ್ಕೆ ಕಾಣೋಲ್ಲ. ಅದಕ್ಕೋಸ್ಕರ ಇವತ್ತು ಯಾರು ಸುಮ್ಮನೆ ಹೀಗೆ ಪ್ರಶ್ನೆ ಮಾಡ್ತಾರೆ ನಾಸ್ತಿಕರಾಗಿ, ದೇವ್ರು ಯಾಕ್ರಿ ಕಾಣಲ್ಲ, ದೇವರಿದ್ದರೆ ಕಾಣಬೇಕಿತ್ತು ಅಂತ. ದೇವರನ್ನು ಕಾಣಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀರಿ? ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಸಣ್ಣ ವೈರಸ್ ಬ್ಯಾಕ್ಟೀರಿಯಾ ಸಮೇತ ಪ್ರಯತ್ನ ಪಡದೆ ಕಾಣುವುದಿಲ್ಲ. ಮತ್ತು ಅದಕ್ಕೂ ಕೂಡ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕು. ಅಂತಹ ಸೂಕ್ಷ್ಮವಾದ ಯಂತ್ರಗಳನ್ನು ಇಟ್ಟುಕೊಂಡು ನೋಡಿದರೆ ಮಾತ್ರ ಒಂದು ವೈರಸ್ ಬ್ಯಾಕ್ಟೀರಿಯಾ ಅಂದರೆ ಒಂದು ರೋಗಕ್ಕೆ ಕಾರಣವಾಗುವ ಕ್ರಿಮಿಯನ್ನೇ ನಾವು ನೋಡಲಿಕ್ಕಾಗಲ್ಲ ಈ ಕಣ್ಣಿನಿಂದ. ಹಾಗಿರ್ಬೇಕಾದ್ರೆ ಇಡೀ ಜಗತ್ತನ್ನು ಸೃಷ್ಟಿಸಿ ಸಂಹಾರ ಮಾಡ್ತಾ ಇರುವ ದೇವರನ್ನು ಹೇಗ್ರಿ ನೋಡಲಿಕ್ಕಾಗತ್ತೆ? ಎಂಥ ಮೂರ್ಖತನ! ದೇವ್ರು ಯಾಕೆ ಕಣ್ಣಿಗೆ ಕಾಣೋಲ್ಲ, ದೇವರಿದ್ರೆ ಕಣ್ಣಿಗೆ ಕಾಣಬೇಕಿತ್ತು ಅಂತ ಹೇಳುವಂಥದ್ದು ಎಂಥ ಮೂರ್ಖತನ. ಕೃಷ್ಣ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಪ್ರಯತ್ನ ಪಡಿ. ದೇವರನ್ನು ಕಾಣಲಿಕ್ಕೆ ಯಾವ ಮಾರ್ಗ ಇದೆ ಆ ಮಾರ್ಗದಲ್ಲಿ ಪ್ರಯತ್ನ ಪಡಿ. ಪ್ರಯತ್ನ ಪಟ್ಟರೆ ದೇವರನ್ನು ನೋಡ್ಲಿಕ್ಕಾಗತ್ತೆ. ಎಲ್ಲಿ ನೋಡ್ತಾರೆ? ಆತ್ಮನಿ ಅವಸ್ಥಿತಂ, ತನ್ನೊಳಗಿರುವ ದೇವರನ್ನು ಕಾಣ್ತಾನವನು. ನೋಡಿ, ಹಿಂದಿನವನು ಜ್ಞಾನ ಚಕ್ಷುಷಃ ಅಂತ ಕೃಷ್ಣ ಹೇಳಿದ ಒಬ್ಬ ಸಿದ್ಧ ಪುರುಷನಾದವನು ತನ್ನೊಳಗೆ ಮಾತ್ರ ದೇವರನ್ನು ಕಾಣುವುದಲ್ಲ, ಮತ್ತೆ ತನ್ನ ಹೃದಯದಲ್ಲಿ ನೆಲೆಸಿರುವ ದೇವರನ್ನು ಕಾಣುವುದು ಮಾತ್ರ ಅಲ್ಲ, ಮತ್ತೆ ಬೇರೆಯವರಲ್ಲೂ ದೇವರನ್ನು ಕಾಣ್ತಾನೆ. ಅದೇ ಒಂದು ಶರೀರದಂತೆ ದೇವರು ಹೊರಗೆ ಹೋಗ್ತಾ ಇರೋದು, ಶರೀರದೊಳಗೆ ದೇವರು ಇರುವಂತಹದ್ದು, ಇವೆಲ್ಲ ನೋಡ್ತಾನೆ ಒಬ್ಬ ಸಿದ್ಧ ಪುರುಷ. ಇದು ಸಿದ್ಧ ಪುರುಷನ ಒಂದು ಹೆಚ್ಚಿನ ಮಟ್ಟ. ಅದಕ್ಕಿಂತ ಕೆಳಗೆ ಇರುವವರು ಯಾರು ಅಂದರೆ ಸಾಧ್ಯ ಪುರುಷರು, ಅಂದರೆ ಇನ್ನು ಸಾಧನೆಯನ್ನು ಮಾಡ್ತಾ ಇರುವಂಥವ್ರು. ಅವರು ಸಾಧನೆ ಮಾಡಿ ದೇವರನ್ನು ನೋಡ್ತಾರೆ, ಇಲ್ಲಿ ತಮ್ಮೊಳಗಿರುವ ದೇವರನ್ನು. ಅಂದರೆ ಅವ್ರಿಗೆ ಅಷ್ಟು ಸಾಮರ್ಥ್ಯ, ಅಷ್ಟು ತಾಕತ್ತೆ ಅವ್ರಿಗೆ ಅಷ್ಟೇ. ಅದರಿಂದ ಅವರು ಆಗಲೇ ಹೊರಗೆ ಎಲ್ಲೋ ದೇವರು ಒಬ್ಬರ ದೇಹದಿಂದ ಹೊರಗೆ ಹೋಗ್ತಾ ಇದ್ದಾನೆ ನೋಡ್ಲಿಕ್ಕಾಗಲ್ಲ ಅವರಿಗೆ. ಯಾಕಂತ ಹೇಳಿದರೆ ತನ್ನೊಳಗಿರುವ ದೇವರನ್ನು ನೋಡ್ಲಿಕ್ಕೆ ಮಾತ್ರ ಅವರು ಇನ್ನು ಸಮರ್ಥರಾಗಿದ್ದಾರೆ. ಇನ್ನು ಇನ್ನೊಬ್ಬರ ಒಳಗಿರುವ ದೇವರನ್ನು ತಾಕತ್ತು ಇನ್ನು ಪಡಿಬೇಕು ಅವರು, ಇನ್ನು ಸಾಧನೆಯನ್ನು ಮಾಡಿ ಪಡಿತಾರೆ ಅವರು. ಹೀಗೆ ತನ್ನೊಳಗಿರುವ ದೇವರನ್ನು ಕಾಣಲಿಕ್ಕಾಗತ್ತೆ. ಅಂದರೆ ದೇವ್ರಿಗೆ ಕಾಣಕ್ಕಾಗಲ್ಲ ಅಂತ ಹೇಳಬೇಡಿ. ಮತ್ತು ಯಾರಿಗೆ ಕಾಣಲಿಕ್ಕಾಗಲ್ಲ, ಯಾರಿಗೆ ದೇವರು ಕಾಣಲ್ಲ, ಅದನ್ನು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಯತಂತೋಪಿ ಅಕೃತಾತ್ಮಾನಃ ನೈನಂ ಪಶ್ಯಂತೆ ಚೇತಸಃ. ಪ್ರಯತ್ನ ಪಟ್ಟವರಿಗೆಲ್ರಿಗೂ ದೇವರು ಸಿಗೋಲ್ಲ. ಹಿಂದೆ ಹೇಳಿದ ಯಾರು ಪ್ರಯತ್ನ ಪಟ್ಟರೆ ದೇವರು ಸಿಗ್ತಾನೆ ಅಂತ. ಇಲ್ಲಿ ಮತ್ತೆ ಹೇಳ್ತಾನೆ, ಪ್ರಯತ್ನ ಪಟ್ಟರೆ ಎಲ್ರಿಗೂ ಸಿಗೋಲ್ಲ ದೇವರು. ಯತಂತೋಪಿ ಅಕೃತ ಆತ್ಮನಃ. ಯಾಕಂತ ಹೇಳಿದ್ರೆ ಒಬ್ಬ ನಾನು ದೇವರನ್ನು ನೋಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ಅಕೃತಾತ್ಮನಃ, ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ. ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೆ ಇದ್ರೆ, ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಮಾಡ್ತಾ ಇದೆ, ಬೇಡಾದ ಆಸೆ ಆಕಾಂಕ್ಷೆಗಳು ಒಳಗೆ ಕೂತಿದೆ. ಈ ಜಗತ್ತಿನ ಆಸೆ ಆಕಾಂಕ್ಷೆಗಳು ಸಾವಿರಾರು ಒಳಗೆ ಕೂತಿದೆ, ಅದೇ ಯೋಚನೆ ಬರ್ತಾ ಇದೆ. ಹೊರಗಿಂದ ಮಾತ್ರ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ದೇವರನ್ನು ಕಾಣಬೇಕು ಅಂತ ಉಪವಾಸ ಮಾಡ್ತೇನೆ, ವ್ರತವನ್ನು ಮಾಡ್ತೇನೆ, ಅಲ್ಲಿಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ತೇನೆ, ಅಷ್ಟು ಜಪ ಮಾಡ್ತೇನೆ, ಇಷ್ಟು ಜಪ ಮಾಡ್ತೇನೆ, ಏಕಾಂತಕ್ಕೆ ಹೋಗ್ತೇನೆ, ಹಾಗೆ ಹೋಗ್ತೇನೆ. ಏನು ಮಾಡಿದರೂ ಕೂಡ ಮನಸ್ಸು ಮಾತ್ರ ಅವನ ಹಿಡಿತದಲ್ಲಿಲ್ಲ. ಅಕೃತಾತ್ಮ ಇದೆ. ಅಂಥವರು ಕಾಣುವುದಿಲ್ಲ. ಯಾಕೆಂದರೆ ಅಚೇತ ಸಹ, ಬುದ್ಧಿ ಇಲ್ಲದ ಮಂದಿ ಅವರು, ಬುದ್ಧಿಯೂ ಇಲ್ಲ. ಯಾಕಂತ ಹೇಳಿದರೆ ಅಚೇತಸ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಕೃಷ್ಣ, ಯಾವತ್ತೂ ಒಬ್ಬ ವ್ಯಕ್ತಿ ದೇವರನ್ನು ಕಾಣಬೇಕು ಅಂತ ಹೇಳಬೇಕಾದ್ರೆ ಮೊದಲು ಬೇಕಾದ ದೃಢವಾದ ನಿರ್ಧಾರ. ಆ ನಿರ್ಧಾರಕ್ಕೆ ಶಕ್ತಿ ಇರುವುದು, ದೇವರನ್ನು ಕಾಣುವಂತಹ ಶಕ್ತಿ ಇರುವುದು ಅವನ ದೃಢವಾದ ನಿರ್ಧಾರಕ್ಕೆ.
ಅದು ಎಷ್ಟು ಗಟ್ಟಿಯಾದ ನಿರ್ಧಾರವನ್ನು ಮಾಡ್ತಾನೋ ಅಷ್ಟು ಇವನಿಗೆ ದೇವರಿಗೆ ಕಂಡ. ಇದಕ್ಕೆ ಏನು ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಇದ್ರೆ ಹಠ ಅಂತ ಹೇಳ್ತಾರೆ. ಹಠ ಬೇಕು. ಹಠ ಇದ್ರೆ ಮಾತ್ರ ನಾವು ಏನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇವಾಗ ಕೆಲವರಿಗೆ ಹೇಳೋದು, ಏನ್ರಿ ಅವರು ಸಿಕ್ಕಾಪಟ್ಟೆ ಹಠಪ್ಪ, ಆ ಮಗು ಸಿಕ್ಕಾಪಟ್ಟೆ ಹಠ, ಯಾರು ಹೇಳಿದರೂ ಕೇಳಲ್ಲ. ವಾಸ್ತವಿಕವಾಗಿ ಒಂದು ರೀತಿಯಿಂದ ಅದು ಸರಿಯೋ ಹೌದು, ತಪ್ಪು ಹೌದು. ಯಾಕಂದರೆ ಆ ಮಗು ಹಠ ಹಿಡಿದೇ ಹೇಳಿದರೆ ಅಮ್ಮ ಬರೋಲ್ಲ. ಅಮ್ಮನೇ ಬೇಕು ಅಂತ ಹಠ ಹಿಡಿದು ಕೂತ್ರೆ ಮಾತ್ರ ಅಮ್ಮ ಬಂದಾಳು, ಇದರ ಬರುವುದಿಲ್ಲ ಕೆಲವೊಮ್ಮೆ. ಅದಕ್ಕೋಸ್ಕರ ಅಮ್ಮನನ್ನು ಪಡೆಯುವಲ್ಲಿ ಅದರ ಹಠ ಬಹಳ ಮುಖ್ಯವಾಗಿರ್ತದೆ. ಆದರೆ ಯಾವುದು ಕೆಟ್ಟ ವಸ್ತು ಇದೆ, ಆ ಕೆಟ್ಟ ವಸ್ತುವನ್ನು ಪಡೆಯುವುದರಲ್ಲಿ ಅದು ಹಠ ಹಿಡಿದು ಕೂರಿತು ಅಂತ ಹೇಳಿದ್ರೆ ಅದು ವ್ಯರ್ಥ. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ದೇವರು ಬೇಕು ಅಂತ ಹಠ ತೊಟ್ಟು ಕೂತ್ಕೊಳ್ಬೇಕು. ಆ ಹಠ ಬೇಕು ಅಂದರೆ ಗಟ್ಟಿ ನಿರ್ಧಾರ. ಅದಿಲ್ಲದೆ ಇದ್ರೆ, ಯಾಕಂದರೆ ನಿರ್ಧಾರ ತಗೊಳ್ಳೋದು ಬುದ್ಧಿಯಲ್ಲಿ. ಬುದ್ಧಿಯಲ್ಲಿ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಮನಸ್ಸು ನಿಯಂತ್ರಣ ಬರುತ್ತದೆ. ಮನಸ್ಸು ಆಸೆ ಆಕಾಂಕ್ಷೆಗಳಿಂದಲೇ ತುಂಬಿಕೊಂಡಿರ್ತದೆ. ಇಲ್ಲಿ ಅದೇ ಅದು ನೋಡಬೇಕು, ಇದು ನೋಡಬೇಕು, ಅದು ಕೇಳಬೇಕು, ಇದು ಕೇಳಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು. ಇನ್ನೇನು ದೇವರನ್ನು ನೋಡ್ತೀಯ ನೀನು? ಈ ಪ್ರಪಂಚದಲ್ಲೇ ಬಿದ್ದಿರುವವನು ಏನಯ್ಯ ದೇವರನ್ನು ನೋಡ್ತೀಯ ನೀನು? ದೇವರನ್ನು ನೋಡ್ತೀಯ, ಈ ಪ್ರಪಂಚದಿಂದ ಸ್ವಲ್ಪ ಹೊರಗೆ ಬಾ, ಮತ್ತೆ ಮನಸ್ಸನ್ನು ಒಳಮುಖವನ್ನು ಮಾಡು. ಯಾಕೆ ಅಂತ ಹೇಳಿದ್ರೆ, ಈ ಜಗತ್ತು ದಕ್ಷಿಣದ ಕಡೆಗಿದ್ರೆ ದೇವರು ಉತ್ತರದ ಕಡೆಗಿದ್ದಾನೆ. ನೀನು ದಕ್ಷಿಣದ ಕಡೆಗೆ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ದೇವರಿಗೆ ಬೆನ್ನ ಹಾಕಿ ಹೋಗ್ತಾ ಇರೋದಲ್ವ ನೀನು? ಇನ್ನು ದೇವರಿಗೆ ನಿನಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ದೇವರು ವಿರುದ್ಧ ದಿಕ್ಕಲ್ಲಿದ್ದಾನೆ. ಹೌದು, ನೀನು ದೇವರ ಕಡೆ ಹೊರಟಿಯ ಅಂತ ಹೇಳಿದ್ರೆ ಉತ್ತರದ ಕಡೆ ಎತ್ತರದ ಕಡೆಗೆ ನೀನು ಹೊರಟೆ ಅಂತ ಹೇಳಿದ್ರೆ ದಕ್ಷಿಣದ ಕಡೆಗೆ ಬೆನ್ನು ಹಾಕ್ಲೇಬೇಕು ತಾನೆ. ಅಂದರೆ ಈ ಜಗತ್ತಿನ ಕಡೆಗೆ ಬೆನ್ನು ಹಾಕ್ಲೇಬೇಕು ತಾನೆ. ಇಲ್ಲಿಯ ಆಸೆ ಆಕಾಂಕ್ಷೆಗಳೆಲ್ಲ ತೆರಿಬೇಕು ತಾನೆ, ಬಿಡ್ಲೇಬೇಕು ತಾನೆ. ಇದರ ದೇವರನ್ನು ಕಾಣ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯತಂತೋಪಿ ಅಕೃತಾತ್ಮನ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರಿಂದಾಗಿ ಶಾಸ್ತ್ರವನ್ನು ಓದಿದ ಕೂಡಲೇ ದೇವರನ್ನು ನೋಡ್ಲಿಕ್ಕೆ ಆಗೋಲ್ಲ. ಶಾಸ್ತ್ರ ಓದಿದವರೆಲ್ಲ ದೇವರನ್ನು ನೋಡುವುದಿಲ್ಲ. ಪ್ರವಚನ ಮಾಡುವವರೆಲ್ಲ ದೇವರನ್ನು ನೋಡುವುದಿಲ್ಲ. ಪೂಜೆ ಮಾಡುವವರೆಲ್ಲ ದೇವರನ್ನು ನೋಡುವುದಿಲ್ಲ. ಯಾಕಂದರೆ ಎಷ್ಟೋ ಜನರಿಗೆ ಇದೊಂದು ಭ್ರಮೆ. ಅಯ್ಯೋ ಏನ್ರಿ ಎಷ್ಟು ಚೆನ್ನಾಗಿ ಉಪನ್ಯಾಸ ಮಾಡ್ತಾರವರು, ಅಯ್ಯೋ ನಿಜವಾಗ್ಲೂ ದೇವರನ್ನು ಕಂಡುಬಿಟ್ಟಿದ್ದಾರಪ್ಪ ಅವರು. ಇವ್ರಿಗೇನ್ರಿ ಏನು ಶಾಸ್ತ್ರಾಧ್ಯಯನ ಮಾಡಿದ್ದಾರೆ, ಏನು ಹೇಳ್ತಾರೆ ಅರ್ಥ ಯಾವ ರೀತಿ ಹೇಳ್ತಾರೆ, ಅಬ್ಬಾ ಅವರು ದೇವರನ್ನು ಕಂಡುಬಿಟ್ಟಿದ್ದಾರಪ್ಪ. ನೋಡಿ, ನಾವು ಈ ರೀತಿ ಲೆಕ್ಕಾಚಾರ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಷ್ಟೆಲ್ಲ ಶಾಸ್ತ್ರ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಹೇಳ್ತಾರೆ, ಇವ್ರಿಗೇನ್ರಿ ಒಂದು ಪೂಜೆ ಮಾಡ್ತಾರೆ, ಬೆಳಗಿಂದ ಸಂಜೆ ತನಕ ದೇವ್ರ ಮುಂದೆ ಕೂತ್ರೆ ಹೇಳುವುದೇ ಇಲ್ಲ, ಅವ್ರಿಗೆ ದೇವ್ರು ಕಂಡಿದ್ದಾನೆ ಬಿಡ್ರಿ ಒಳಗೆ. ಈ ರೀತಿ ಎಲ್ಲ ನಾವು ಲೆಕ್ಕಾಚಾರವನ್ನು ಮಾಡ್ತೇವೆ. ಆದರೆ ಕೃಷ್ಣ ಹೇಳ್ತಾನೆ, ಈ ಹೊರಗಿನ ಲೆಕ್ಕಾಚಾರಗಳು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಒಳಗಿನದ್ದು ನನಗೆ ಮಾತ್ರ ಗೊತ್ತು. ಅವನು ಹೊರಗಿನಿಂದ ಏನು ಬೇಕಾದರೂ ಮಾಡಲಿ, ಆದರೆ ಮನಸ್ಸು ಸ್ವಚ್ಛವಾಗಿಲ್ಲದಿದ್ರೆ, ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಬಿಡದೇ ಇದ್ದರೆ ಪ್ರಯೋಜನ ಇಲ್ಲ. ಅಂದರೆ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಶಾಸ್ತ್ರ ಓದಿದ, ಎಲ್ಲ ಶಾಸ್ತ್ರ ಓದಿದ, ಮಹಾಭಾರತ ಭಾಗವತ ಎಲ್ಲ ಓದಿ ಬಾಯಿ ಪಾಠ ಮಾಡಿಬಿಟ್ಟ. ನಿಮಗೆ ಎಲ್ಲಿವರೆಗೆ ಅಂದರೆ ಭಾಗವತದ ಯಾವುದೇ ಶ್ಲೋಕ ಕೇಳಿ ಪಟ 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 ಅರ್ಥ ಹೇಳ್ದ. ಭಗವದ್ಗೀತೆ ಯಾವುದೇ ಶ್ಲೋಕ ಕೇಳಿ ಅದನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಿ ಅಷ್ಟು ಚೆನ್ನಾಗಿ ಅರ್ಥವನ್ನು ಬೆಳ್ತಾನೆ. ಹಾಗಿದ್ರೆ ಅವನಿಗೆ ದೇವ್ರು ಕಂಡುಬಿಡ್ತಾನೆ ಅಂತ ತಿಳ್ಕೊಂಡ್ರ? ಇಲ್ಲ. ಕೃಷ್ಣ ಅದನ್ನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಅವನಿಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದರೆ ಕಾಣುವುದಿಲ್ಲ ದೇವರು. ಮನಸ್ಸಿನ ನಿಯಂತ್ರಣ ಇಲ್ಲದೆ ಇದ್ದರೆ ಕಾಣುವುದಿಲ್ಲ ದೇವರು ಅವನಿಗೆ. ಯಾಕಂದರೆ ಕೇವಲ ಶಾಸ್ತ್ರ ಅನ್ನುವಂಥದ್ದು ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗಲ್ಲ. ಮತ್ತೇನೆಂದರೆ, ಶಾಸ್ತ್ರ ಅನ್ನೋದು ಬರೀ ಗೈಡೆನ್ಸ್ ಅಷ್ಟೇ. ಆ ಗೈಡೆನ್ಸನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು, ನಾವು ಪ್ರಯತ್ನ ಪಡಬೇಕು. ಅದು ಹೇಗೆಂದರೆ, ಅದೇ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡುವ ಮೂಲಕ ಮನಸ್ಸು ಶುದ್ಧ ಮಾಡಿಕೊಂಡು ಗಟ್ಟಿ ನಿರ್ಧಾರ ಮಾಡಿಕೊಂಡು ನಾವು ಹೋಗಬೇಕು. ಶಾಸ್ತ್ರ ಓದಿಯೋ ದೇವ್ರು ನೋಡಬೇಕು ಅಂತಲೇ ಇಲ್ಲದೆ ಇದ್ರೆ ಇವತ್ತು ಎಷ್ಟೋ ಜನರಿಗೆ ಹಾಗೇನೆ ಶಾಸ್ತ್ರ ಓದ್ತಾರೆ, ದೇವ್ರ ಬಗ್ಗೆ ಏನು ತಿಳ್ಕೊಳ್ತಾರೆ, ಆದರೆ ದೇವರನ್ನು ಕಾಣಬೇಕು ಅಂತ ಅವ್ರಿಗೆ ಇರುವುದೇ ಇಲ್ಲ. ಮತ್ತೇನೆಂದರೆ ಅದು ಒಂದು ಜೀವನೋಪಾಯ. ದೇವರ ಬಗ್ಗೆ ತಿಳ್ಕೊಳ್ಳೋದು, 10 ಜನರಿಗೆ ದೇವ್ರ ಬಗ್ಗೆ ಹೇಳ್ತಾ ಇರೋದು, ಅದು ಒಂದು ಜೀವನೋಪಾಯ. ಅವ್ರಿಗೆ ದೇವ್ರಿಗೆ ಕಾಣಬೇಕು ಅಂತಿಲ್ಲ, ಅದಕ್ಕೆ ದೇವ್ರು ಕಾಣೋಲ್ಲ. ಇದನ್ನೇ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯತಂತೋಪಿ ಅಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ ಅಂತ ಕೃಷ್ಣ ತಿಳಿಸ್ತಾ ಇನ್ನು ತನ್ನ ಮಹಿಮೆಯನ್ನು ತಿಳಿಸ್ಕೊಂಡು ಹೋಗ್ತಾನೆ. ಹಿಂದೆ ಹೇಳಿದ್ದ, ಬೇರಿನ ಹಾಗೆ ಮಣ್ಣಿನ ಹಾಗೆ ಇರುವಂಥವನು ನಾನು ಮಣ್ಣಿನಾಗಿದ್ದೇನೆ, ಕೆಳಗಿನದ್ದು ಮೇಲೆ ಇಡೀ ಪ್ರಪಂಚದಲ್ಲಿ ಅಂದರೆ ಈ ಜಗದ್ ವೃಕ್ಷ
ಅದರಲ್ಲೆಲ್ಲ ವ್ಯಾಪಿಸಿಕೊಂಡಿದೆ ಅಂತ ಹಿಂದೆ ಹೇಳಿದ್ದ. ಅದನ್ನು ಈಗ ವಿವರಿಸಿಕೊಂಡು ಹೋಗ್ತಾನೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ನನ್ನ ಬಗ್ಗೆ ನೀನು ತಿಳ್ಕೊಳ್ಳಿಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಆದಿತ್ಯಗತಂ ತೇಜ, ಇವಾಗ ಸೂರ್ಯನಲ್ಲಿ ಇರುವಂತಹ ತೇಜಸ್ಸು ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ಬೆಳಗುವ ಶಕ್ತಿ ಅದು ಸೂರ್ಯನಲ್ಲಿದೆಯಲ್ವಾ? ಅದು ಯಾಕೆ ಬಂದದ್ದು? ಸೂರ್ಯನದು ಸ್ವಂತದ್ದಲ್ಲ ಅದು. ಮತ್ತೆ ವಿದ್ಧಿ ಮಾಮಕಂ, ನನ್ನಿಂದ ಬಂದದ್ದು ಅಂತ ತಿಳ್ಕೋದು. ನನ್ನಿಂದ ಬಂದಿರುವಂಥದ್ದು ಅಂಥ ಬೆಳಕು ಇದು ಸ್ವಂತ ಅಲ್ಲ, ಸೂರ್ಯನ ಸ್ವಂತ ಬೆಳಕಲ್ಲ, ಮತ್ತೆ ನಾನು ಕೊಡ್ತಾ ಇರುವ ಬೆಳಕು ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಚಂದ್ರಮಸಿ, ಚಂದ್ರನಲ್ಲಿ ಯಾವ ಒಂದು ಕಿರಣ ಇದೆ, ಬೆಳಕಿದೆ, ಅದು ನನ್ನಿಂದಲೇ. ಯಚ್ಚ ಅಗ್ನವು, ಅಗ್ನಿಯಲ್ಲಿ ಯಾವ ತೇಜಸ್ಸಿದೆ, ಯಾವ ಬೆಳಕಿದೆ, ಅದು ನನ್ನದೇ ಅಂತ ತಿಳ್ಕೊ. ಅಂದರೆ ಈ ಜಗತ್ತನ್ನು ಬೆಳಗುವ ಮುಖ್ಯವಾದ ವಸ್ತುಗಳು 3: ಸೂರ್ಯ, ಚಂದ್ರ, ಅಗ್ನಿ ಅಂತ. ಅದಕ್ಕಾಗಿ ಹೇಳುವಂಥದ್ದು ಶಿವನ 3 ನೇತ್ರಗಳು ಅಂತ. ಶಿವನ 3 ಕಣ್ಣುಗಳೇ ಸೂರ್ಯ, ಚಂದ್ರ, ಅಗ್ನಿ. ಯಾಕಂದರೆ ಅದು ಬೆಳಗುವ ವಸ್ತುಗಳು. ಹಗಲಿನಲ್ಲಿ ಸೂರ್ಯ ಬೆಳಗುತ್ತಾನೆ, ರಾತ್ರಿಯಲ್ಲಿ ಅಗ್ನಿ ಬೆಳಗುತ್ತಾನೆ, ಚಂದ್ರ ಬೆಳಗುತ್ತಾನೆ. ಆದರೆ ಈ ಯಾವ ಬೆಳಕು ಸ್ವಂತದ್ದಲ್ಲ, ಅವರದ್ದಲ್ಲ, ಮತ್ತೆ ನನ್ನಿಂದ. ಅಂದರೆ ಒಟ್ಟಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಬೆಳಗುವ ವಸ್ತುಗಳೆಲ್ಲವೂ ಬೆಳಗುವುದು ನನ್ನಿಂದ. ಅದರಿಂದಾಗಿ ದೇವರು ಎಲ್ಲಿದ್ದಾನೆ? ಎಲ್ಲಿ ಬೆಳಕಿದೆಯೋ ಅಲ್ಲಿ ದೇವರಿದ್ದಾನೆ. ಬೆಳಕಿರುವಲ್ಲಿ ದೇವರಿದ್ದಾನೆ, ಕತ್ತಲೆಯಲ್ಲಿ ದೇವರಿಲ್ಲ. ಈ ಕಾರಣದಿಂದಲೇ ಹೇಳುವುದು, ದೇವರ ಕೋಣೆಯಲ್ಲಿ ದೇವರ ದೀಪ ಬೆಳಗುತ್ತಾ ಇರಬೇಕು. ಯಾಕಂದರೆ ದೀಪ ಬೆಳಗುತ್ತಾ ಇದ್ದಾನೆ ಅಂದರೆ ದೇವರಿದ್ದಾನೆ. ಬೆಳಗಿನ ಜಾವದಲ್ಲಿ ಅದಕ್ಕೆ ಮೊದಲು ದೇವರ ಕೋಣೆಯನ್ನು ಪ್ರವೇಶ ಮಾಡಬೇಕಾದ್ರೆ ದೀಪ ಹತ್ತಿಸಿ ಪ್ರವೇಶ ಮಾಡಬೇಕು. ಯಾಕಂತ ಹೇಳಿದ್ರೆ ದೇವರಿದ್ದಾನೆ, ಆ ಬೆಳಕಿದೆ ಅಂತ ಹೇಳಿದ್ರೆ ಬೆಳಕಿನಲ್ಲಿ ದೇವರಿದ್ದಾನೆ. ಇವಾಗ ನಮ್ಮಲ್ಲೂ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾನೆ ಇಲ್ಲವೋ ಅಂತ ಕಾಣುವುದು ಹೇಗಂತ ಹೇಳಿದ್ರೆ ಅವನ ತೇಜಸ್ಸಿನಿಂದ, ಅವನ ಮುಖದಿಂದ ಬರುವ ತೇಜಸ್ಸಿನಿಂದ. ಏನ್ರಿ ತೇಜಸ್ಸು ಅಂತ ಹೇಳಿದ್ರೆ ಅದೇ ಬೆಳಕು. ಅಲ್ಲ, ಮುಖದಲ್ಲಿ ಒಂದು ಬೆಳಕು ಬರುತ್ತಾ? ಹೌದು, ಖಂಡಿತ. ನಾವು ಏನು ದೇವರ ಆರಾಧನೆಯನ್ನು ಮಾಡ್ತೇವೆ ಅದು ವ್ಯರ್ಥ ಅಲ್ಲ. ಮತ್ತೆ ಅದು ಮುಖದಿಂದ ಹೊರಹೊಮ್ಮುತ್ತದೆ ತೇಜಸ್ಸಾಗಿ, ವಿಶೇಷವಾಗಿ ಕಣ್ಣಿನಿಂದ ಹೊರಹೊಮ್ಮುತ್ತೆ ತೇಜಸ್ಸಾಗಿ. ಇವತ್ತು ನಮಗದನ್ನು ಗುರುತಿಸ್ಲಿಕ್ಕೆ ಆಗೋಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ತೇಜಸ್ವಿಗಳಾದವರು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಅಂಥ ದೇವರ ಆರಾಧನೆಯನ್ನು ಮಾಡುವುದಿಲ್ಲ, ಶುದ್ಧವಾಗಿ ದೇವರ ಆರಾಧನೆಯನ್ನು ಮಾಡುವುದಿಲ್ಲ. ಮತ್ತು ಎಲ್ಲರೂ ಕೇವಲ ಜೀವನೋಪಾಯಕ್ಕೋಸ್ಕರ ಹೊರಟಿರುವಂಥವ್ರು. ಅದಕ್ಕಾಗಿ ಬೇರೆ ಬೇರೆ ಮಾರ್ಗಗಳಷ್ಟೇ. ಕೆಲವರು ದೇವರಿಗೆ ಹೆಸರು ಹೇಳಿ ಜೀವನೋಪಾಯವನ್ನು ನಡೆಸ್ತಾರೆ, ಕೆಲವರು ಧರ್ಮದ ಹೆಸರು ಹೇಳಿ ಜೀವನೋಪಾಯವನ್ನು ನಡೆಸ್ತಾರೆ, ಇನ್ನು ಕೆಲವರು ಅದೇನೂ ಇಲ್ಲದೆ ಲೌಕಿಕವಾಗಿ ಜೀವನೋಪಾಯವನ್ನು ನಡೆಸ್ತಾರಷ್ಟೆ. ಆದರೆ ನಿಜವಾಗಿಯೂ ನಾವು ದೇವರ ಆರಾಧನೆಯನ್ನು ಮಾಡಿದವು ಅಂತ ಹೇಳಿದ್ರೆ ಶುದ್ಧವಾದ ಮನಸ್ಸಿನಿಂದ ಆ ವ್ಯಕ್ತಿಯ ಮುಖದಲ್ಲಿ ಒಂದು ತೇಜಸ್ಸಿದ್ದೇ ಇರ್ತದೆ. ಏನಿದು ತೇಜಸ್ಸು ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನ ಮುಖವನ್ನು ನೋಡ್ತೇವೆ, ನಾವು ಮಾತಾಡ್ತೇವೆ, ಖುಷಿ ಪಡ್ತೇವೆ. ಅದೇ ವ್ಯಕ್ತಿ ಮರಣ ಹೊಂದಿದ ನೋಡಿ, ಈ ಕ್ಷಣದಲ್ಲಿ ಚೆನ್ನಾಗಿದೆ, ಕೂಡಲೇ ದಡ್ಡೆ ಕೆಳಗೆ ಬಿದ್ದ, ಪ್ರಾಣ ಹೊರಟೋಯ್ತು. ಪ್ರಾಣ ಹೋದ ಮೇಲೆ ಆ ಮುಖವನ್ನು ನೋಡಿ. ಪ್ರಾಣ ಇದ್ದಾಗ, ಬದುಕಿದ್ದಾಗ ಆ ಮುಖವನ್ನು ನೋಡಿದರೆ ಖುಷಿ ಆಗುತ್ತಾ ಇತ್ತು. ಪ್ರಾಣ ಹೋದ ಮೇಲೆ ಆ ಶವದ ಮುಖ ನೋಡಿದರೆ ಖುಷಿ ಆಗುತ್ತಾ? ಯಾಕಾಗಲ್ಲ? ಅದೇ ಮುಖ ಅಲ್ವಾ ಅದು, ಅದೇ ಮುಖ. ಮತ್ತೆ ಯಾಕೆ ಖುಷಿ ಆಗೋಲ್ಲ? ಇವಾಗ ಆ ಮುಖದಲ್ಲಿ ಕಳೆ ಇಲ್ಲ. ನಾವು ಹೇಳ್ತೇವೆ ಆ ಮುಖದಲ್ಲಿ ಹಿಂದೆ ಇದ್ದ ಕಳೆ ಇಲ್ಲ. ಅದಕ್ಕೋಸ್ಕರ ಇವಾಗ ನೋಡಲಿಕ್ಕೆ ಆಗೋಲ್ಲಪ್ಪ. ಕೆಲವರನ್ನಂತೂ ನೋಡಿದರೆ ಹೆದರಿಕೆ ಆಗುತ್ತೆ, ಹೆಣವನ್ನು ನೋಡಿದರೆ, ಆ ಮುಖ ನೋಡಿದರೆ ಹೆದರಿಕೆ ಆಗುತ್ತೆ, ಆ ರೀತಿ ಹೇಳುವವರು ಇತ್ತು. ಇದಕ್ಕೇನು ಕಾರಣ? ಇಷ್ಟೇ, ಬದುಕಿರಬೇಕಾದರೆ ಒಳಗೆ ದೇವರಿದ್ದ. ಆ ದೇವರಿದ್ದದ್ರಿಂದಲೇ ಆ ಮುಖದಲ್ಲಿ ಒಂದು ತೇಜಸ್ಸಿತ್ತು. ನಿಮ್ಗೆ ಅವಾಗ ಗೊತ್ತಾಗಲಿಲ್ಲ, ಅದು ಇದ್ದಾಗ ಗೊತ್ತಾಗಲಿಲ್ಲ. ಆದರೆ ಯಾವಾಗ ದೇವರ ಆ ದೇಹವನ್ನು ಬಿಟ್ಟು ಹೋದ, ಆ ತೇಜಸ್ಸು ಹೊರಟೋಯ್ತು. ಆವಾಗ ಅಲ್ಲಿ ಒಂದು ಪ್ರೇತ ಕಳೆ ಬಂತು. ಇದಕ್ಕೆ ಹೇಳೋದು ಪ್ರೇತ ಕಳೆ ಅಂತ ಆ ಮುಖದಲ್ಲಿ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ನಿಮಗೆ ನೋಡಿದರೆ ಖುಷಿ ಆಗೋಲ್ಲ. ಆದರೆ ಅಲ್ಲಿ ತೇಜಸ್ಸು ಇಲ್ಲ ಅಂತ ಹೇಳೋದು ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ. ಹಿಂದೆ ಇದ್ದ ತೇಜಸ್ಸು ಇಲ್ಲ ಅಂತ ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ. ಆದರೆ ಏನೊಂದು ಡಿಫ್ರೆನ್ಸ್ ಇದೆ.
ಆ ವ್ಯಕ್ತಿ ಬದುಕಿದ್ದಾಗ ಮುಖದಲ್ಲಿ ಏನಿತ್ತು ಅದಕ್ಕಿಂತ ಇವಾಗ ಒಂದು ಏನೋ ಬೇರೆ ಇದೆ, ವ್ಯತ್ಯಾಸ ಇದೆ. ಆ ಏನು ವ್ಯತ್ಯಾಸ ನಿಮಗೆ ಗುರುತಿಸ್ಲಿಕ್ಕಾಗ್ತಾ ಇಲ್ಲ. ಅದೇ ಹೇಳೋದು ತೇಜಸ್ಸು. ಈ ತೇಜಸ್ಸು ನಮ್ಮ ಉಪಾಸನೆಗೆ ಅನುಗುಣವಾಗಿ, ಅಂದರೆ ನಾವು ಎಷ್ಟು ದೇವರ ಆರಾಧನೆ ಮಾಡ್ತೇವೋ ಅಷ್ಟಷ್ಟು ದೇವರು ಒಳಗೆ ಬಂದು ಕೂರ್ತಾ ಇರ್ತಾನೆ, ಅಂದರೆ ಸನ್ನಿಹಿತನಾಗ್ತಾ ಇರ್ತಾನೆ. ಅಂದರೆ ಬಂದು ಕೂರುವುದಂದರೆ ಹೊರಗಿಂದಲ್ಲ, ಒಳಗೆ ಇರುವವನು ನಾನು ಇದ್ದೇನೆ 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 ಇದನ್ನು ಹೆಚ್ಚು ತೋರಿಸ್ತಾ ಇರ್ತಾನೆ. ಹೇಗೆಂದರೆ ಪ್ರಕಾಶದ ಮೂಲಕವೇ. ಅದಕ್ಕಾಗಿಯೇ ಅವನ ಮುಖದಲ್ಲಿ ಒಂದು ತೇಜಸ್ಸಿರ್ತದೆ. ದೇವರನ್ನು ಹೆಚ್ಚು ಉಪಾಸನೆ ಮಾಡುವವನ ಮುಖದಲ್ಲಿ ತೇಜಸ್ಸಿರ್ತದೆ. ಇದನ್ನು ಗಮನಿಸ್ಬೋದು ನಾವು, ಯಾಕಂದರೆ ಗಮನಿಸುವ ದೃಷ್ಟಿಕೋನ ಬೇಕಷ್ಟೆ, ಇಲ್ಲದಿದ್ರೆ ಗಮನಿಸ್ಲಿಕ್ಕಾಗೋಲ್ಲ. ಅದು ಒಂದು ನಾವು ಗಮನಿಸಲಿಕ್ಕೆ ಗೊತ್ತಿರಬೇಕು, ಆವಾಗ ಖಂಡಿತ ಗಮನಿಸ್ಬೋದು. ಅದರಿಂದಾಗಿ ಇವತ್ತು ಅಯ್ಯೋ ಏನ್ರಿ ಅವರು ಬೆಳಗಿಂದ ಸಂಜೆ ತನಕ ದೇವ್ರ ಪೂಜೆ ಮಾಡ್ತಾರೆ, ಇವರ ದೇವ್ರ ಬಗ್ಗೆ ನೋಡಿ ಅಷ್ಟೇ ಹೇಳ್ತಾರೆ, ಅವ್ರು ಯಾವಾಗಲೂ ಭಾಗವತನೇ ಕೇಳ್ತಾ ಇರ್ತಾರೆ, ಅಯ್ಯೋ ಇವರು ಬಿಡಿ ಭಗವದ್ಗೀತೆನೇ ಪಾರಾಯಣ ಮಾಡ್ತಾ ಇರ್ತಾರೆ, ನೀವು ಏನೇ ಹೇಳಿ. ಆದರೆ ಅವನು ಎಷ್ಟರ ಮಟ್ಟಿಗೆ ದೇವರ ಹತ್ತಿರ ಆಗಿದ್ದಾನೆ ಅನ್ನೋದು ಅವನ ಮುಖ ತಿಳಿಸ್ತದೆ. ಅಂದರೆ ಆ ಮುಖದಲ್ಲಿರುವ ತೇಜಸ್ಸು ತಿಳಿಸ್ತದೆ. ನಿಜವಾಗಿಯೂ ಕೂಡ ಅವನು ಒಳಗಿನಿಂದ ದೇವರಿಗೆ ಹತ್ತಿರವಾಗಿದ್ದಾನ. ನೀವು ಭಗವದ್ಗೀತೆ ಓದಿ ಇರಬಹುದು, ಭಾಗವತ ಕೇಳಿ ಇರಬಹುದು, ಪೂಜೆ ಮಾಡಿ ಇರಬಹುದು, ಯಾವ ರೀತಿಯಿಂದಲಾದರೂ ಒಳಗಿನಿಂದ ದೇವರಿಗೆ ಹತ್ತಿರವಾಗಿದ್ದಾನ, ಒಳಗಿನಿಂದ ದೇವ್ರ ಭಕ್ತಿ ಮಾಡ್ತಾ ಇದ್ದಾನ, ದೇವರು ಅವನೊಳಗೆ ಬಂದು ಕೂತೇ ಇರ್ತಾನೆ. ಆಗ ಅವನ ಮುಖದಲ್ಲಿ ಒಂದು ತೇಜಸ್ಸಿದ್ದೇ ಇರ್ತದೆ. ಅದೇನೆಂದರೆ ಅದು ನಿಮಗೆ ಗೌರವಿಸುವಂತೆ ಮಾಡ್ತದೆ, ಆ ವ್ಯಕ್ತಿಯ ಮುಂದೆ ತಲೆಬಾಗುವಂತೆ ಮಾಡ್ತದೆ. ಅಂಥ ತೇಜಸ್ಸಿರುತ್ತದೆ, ಯಾಕಂದರೆ ದೇವರಿರುವುದರಿಂದ. ಇದನ್ನು ಇಲ್ಲಿ ಹೇಳ್ತಾರೆ, ಬೆಳಗುವ ವಸ್ತುಗಳೆಲ್ಲ ಒಳಗೂ ನಾನು ಕೂತಿದ್ದೇನೆ, ಕೂತು ಅದೆಲ್ಲವೂ ಬೆಳಗುವಂತೆ ಮಾಡ್ತಾ ಇದ್ದೇನೆ. ಇಲ್ಲಿ ಉದಾಹರಣೆ ಹೇಳಿದ್ದು ಮಾತ್ರ 3: ಸೂರ್ಯ, ಚಂದ್ರ, ಅಗ್ನಿ. ಯಾಕಂದರೆ ಅದು ನಮಗಿಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು. ಉಳಿದ ಹಾಗೆ ನಕ್ಷತ್ರಗಳಿರ್ಬೋದು, ನಕ್ಷತ್ರಗಳು ಬೆಳಗುತ್ತಾ ಇರುವುದು ನನ್ನಿಂದಲೇ, ಪ್ರತಿಯೊಂದು ಬೆಳಗುತ್ತಾ ಇರುವುದು ನನ್ನಿಂದಲೇ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ತತ್ತೇಜೋ ವಿದ್ಧಿಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧೀ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಇದು ಒಂದು ರೀತಿಯಿಂದ ಕೃಷ್ಣ ಹೇಳಿದ, ನಾನು ತನ್ನ ಮಹಿಮೆಯನ್ನು, ನಾನೇ ಬೆಳಕಾಗಿದ್ದೇನೆ, ಬೆಳಗುತ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಹೊರತಾ ಇರುವವನು ನಾನೇ, ಬೆಳಕು ಕೊಡ್ತಾ ಇದ್ದೇನೆ, ಎಲ್ಲರನ್ನ ಹೊರತಾ ಇದ್ದೇನೆ, ಎಲ್ಲವನ್ನ ಹೊರತಾ ಇದ್ದೇನೆ. ಗಾಮ್ ಆವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸ. ಹೇಗೆ ಹೊರತಾ ಇದ್ದೇನೆ ಅಂತ ಹೇಳಿದರೆ, ಈ ಭೂಮಿಯನ್ನು ಪ್ರವೇಶ ಮಾಡಿ ಭೂಮಿಯ ಒಳಗೆ ಹೊರತಾ ಇರುವವನು ನಾನೇ. ಇಲ್ಲದ್ರೆ ಆ ಭೂದೇವಿಗೆ ಭೂಮಿಯನ್ನು ಹೊರುವ ತಾಕತ್ತು ಎಲ್ಲಿದೆ? ಆ ಭೂಮಿಗೆ ಆ ಹೊರುವ ತಾಕತ್ತು ಕೊಡ್ತಾ ಇರುವವನು ನಾನೇ. ಅದನ್ನು ಹೇಳ್ತಾನೆ ಅಂತ, ಗಾಮ್ ಆವಿಶ್ಯತೆ ಭೂತಾನೆ ಧಾರಯಾಮಿ, ನಾನೇ ಹೊರತಾ ಇದ್ದೇನೆ. ಅದರಿಂದಾಗಿ ನಮ್ಮ ಭಾರ ದೇವರಿಗೆ ಸಂಬಂಧಪಟ್ಟ, ನಮ್ಮನ್ನು ಹೊರತಾ ಇರುವವನು ದೇವರು. ಬರೀ ದೇಹವನ್ನು ಮಾತ್ರ ಅಲ್ಲ, ಜೀವನವನ್ನು ಕೂಡ. ಅದರಿಂದಲೇ ತನು ನಿನ್ನದು ಜೀವನ ನಿನ್ನದು ಅಂತ ಹೇಳಿ, ನಮಗೆ ಹೊರುವುದು ಅಂತ ಹೇಳಿದ ಕೂಡಲೇ ಈ ದೇಹ ಅಂತ ಮಾತ್ರ ತಿಳ್ಕೊಳ್ತೇವೆ. ಈ ದೇಹಕ್ಕಿಂತಲೂ ಹೆಚ್ಚು ದೇವರಿಗೆ ಭಾರ ಇರುವುದು ಯಾವುದು ಅಂದರೆ ನಮ್ಮ ಜೀವನದ ಭಾರ, ಅದೇ ಹೊಣೆಗಾರಿಕೆ. ಅದಕ್ಕಾಗಿ ನಾವು ಮರೆತರೂ ದೇವರು ನಮ್ಮನ್ನು ಮರೆಯಲ್ಲ. ಯಾವ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಆಯಾ ಕಾಲದಲ್ಲಿ ದೇವರು ಕೊಟ್ಟೇ ಕೊಡ್ತಾನೆ. ಬೇಕಿದ್ರೆ ಅಮ್ಮ ಮರಿಬಹುದು, ಅಪ್ಪ ಮರಿಬಹುದು, ಕಡೆಗೆ ಆ ವ್ಯಕ್ತಿಯೇ ತನ್ನನ್ನು ಮರೆತುಕೊಂಡು ಬಿಡ್ಬೋದು. ಆದರೆ ದೇವರು ಮಾತ್ರ ಆಯಾ ಕಾಲಕ್ಕೆ ಅವನಿಗೆ ಕೊಡಬೇಕಾದದನ್ನು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಜವಾಬ್ದಾರಿ ಹೊತ್ತಿರೋದ್ರಿಂದ ದೇವರು. ಹೀಗೆ ನಾನು ಇಡೀ ಜಗತ್ತನ್ನು ಒಳಗೆ ಪ್ರವೇಶ ಮಾಡಿ ಹೊರತಾ ಇದ್ದೇನೆ. ಹೇಗೆ ಅಂತ ಹೇಳಿದ್ರೆ, ಓಜಸ, ನಂದೇ ಸ್ವಂತ ಸಾಮರ್ಥ್ಯದಿಂದಪ್ಪ. ಬೇರೆಯವರು ಎಲ್ಲರೂ ಹೊರತಾ ಇರುವುದು ನನ್ನ ಸಾಮರ್ಥ್ಯದಿಂದ, ಮತ್ತು ನಾನು ಈ ಸ್ವಂತ ಸಾಮರ್ಥ್ಯದಿಂದ ಹೊರತಾ ಇದ್ದೇನೆ. ಯಾವ ರೀತಿ? ಇವಾಗ ಭೂದೇವಿ ನಮ್ಮೆಲ್ಲರನ್ನು ಹೊರತಾ ಇದ್ದಾನೆ ಮಣ್ಣಿನಲ್ಲಿ ನಿಂತು. ಆ ಭೂದೇವಿಯನ್ನು ಹೊತ್ತಿರುವವನು ಯಾರು ಅಂತ ಹೇಳಿದ್ರೆ ಶೇಷ. ಪಾತಾಳದಲ್ಲಿ ಶೇಷ ಇದ್ದಾನೆ, ಶೇಷ ಹೊರತಾ ಇದ್ದಾನೆ ಅಂತ ಶಾಸ್ತ್ರಗಳೇ ಹೇಳ್ತದೆ. ಅವನ 1000 ಪಣದಲ್ಲಿ ಒಂದು ಪಣದ ಮೇಲೆ ಸಾಸಿವೆ ಕಾಳಿನಾಗಿ ಭೂಮಿ ಇದೆ. ಆ ಶೇಷ ಅವನು ಸ್ವಂತ ಅಲ್ಲ. ಮತ್ತು ಅವನನ್ನು ಹೊರತಾ ಇರುವುದು ಯಾರು ಅಂತ ಹೇಳಿದ್ರೆ ಕೂರ್ಮರೂಪಿ ಭಗವಂತ, ಕೂರ್ಮರೂಪಿಯಾದ ವಾಯುದೇವ ತನ್ನ ಬಾಲದಲ್ಲಿ ಆ ಶೇಷನನ್ನು ಹೊತ್ತಿದ್ದಾನೆ. ಓ, ಹಾಗಿದ್ರೆ ಕೂರ್ಮರೂಪಿ ಭಗವಂತನೇ ಅಂತ ಹೇಳ್ತೀರಾ? ಅಲ್ಲ, ಈ ವಾಯುದೇವನೇ ಅಂತ ಹೇಳ್ತೀರಾ? ಆ ವಾಯುಕೂರ್ಮವನ್ನು ಹೊರತಾ ಇರೋದು ಯಾರು ಅಂತ ಹೇಳಿದ್ರೆ ಭಗವಂತನ ಕೂರ್ಮಾವತಾರ. ಕೂರ್ಮಾವತಾರನಾಗಿ ಭಗವಂತ ತಾನು ಹೊರತಾ ಇದ್ದಾನೆ. ಆ ಕೂರ್ಮಾವತಾರ ಆದ ಭಗವಂತನನ್ನು ಲಕ್ಷ್ಮಿ ತಾನು ಹೊರತಾ ಇದ್ದಾನೆ.
ಆ ಲಕ್ಷ್ಮಿಯನ್ನು ಕಡೆಗೆ ದೇವರೇ ಹೊರ್ತಾ ಇದ್ದಾನೆ. ಎಲ್ಲಕ್ಕಿಂತ ಕೆಳಗೆ ಇದ್ದು ಎಲ್ಲ ಭಾರವನ್ನು ಹೊತ್ತುಕೊಂಡಿರೋನು ಯಾರು ಅಂದರೆ ಪರಮಪುರುಷನಾದಂತಹ ಭಗವಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನದು ಸ್ವಂತ ಸಾಮರ್ಥ್ಯ, ಉಳಿದವರು ಎಲ್ರಿಗೂ ನನ್ನಿಂದಾಗಿ ಹೊರತಾ ಇದ್ದಾರೆ ಅಷ್ಟೇ. ಇದನ್ನೇ ಜಡಭರತ ಬಹಳ ಸ್ಪಷ್ಟವಾಗಿ ಭಾಗವತದಲ್ಲಿ ಹೇಳ್ತಾನೆ. ರಹುಗಣ ರಾಜ ಗೇಲಿ ಮಾಡಿದಾಗ ಪಲ್ಲಕ್ಕಿ ಹಿಡ್ಕೊಂಡು ಹೋಗಬೇಕಾದ್ರೆ ರಹುಗಣ ರಾಜನದ್ದು ಜಡಭರತ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ. ಅದಕ್ಕಾಗಿ ಹೋ ಭಾಳ ದೂರದಿಂದ ಹೊತ್ಕೊಂಡು ಬಂದಿದೆಯಲ್ಲಪ್ಪ, ಮುದುಕನೇ ಆಗಿದೆಯಲ್ಲಪ್ಪ, ನಿನಗೆ ತುಂಬ ಭಾರ ಆಗ್ತಾ ಇದೆಯಲ್ವಪ್ಪ ಅಂತ ಈ ರೀತಿಯೆಲ್ಲ ಗೇಲಿ ಮಾಡುತ್ತಾನೆ. ಅದಕ್ಕೆ ಜಡಭರತ ಇದೇ ಉತ್ತರವನ್ನು ಕೊಡುತ್ತಾನೆ. ನಾನು ಹೋರ್ತಾ ಇದ್ರೆ ತಾನೇ ಭಾರ ಆಗೋದು ಅಂತ ಹೇಳ್ತಾನೆ. ನಿನ್ನನ್ನು ಹೋರ್ತಾ ಇದ್ರೆ ತಾನು ಭಾರ ಆಗ್ತಾ ಇರೋದು, ನಿನ್ನನ್ನು ನಾನು ಹೋರ್ತಾನೆ ಇಲ್ಲ ನೋಡಿ. ಇದನ್ನೇ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ಮರದ ತುಂಡು, ಅದೇ ಪಲ್ಲಕ್ಕಿ. ಆ ಪಲ್ಲಕ್ಕಿಯ ಒಳಗೆ ರಹುಗಣ ರಾಜ ಅಂತ ಹೇಳಿ ಕೂತಿರುವಂತಹ ಒಬ್ಬ ಜೀವ ಇದ್ದಾನೆ. ಆ ಪಲ್ಲಕ್ಕಿ ಎಲ್ಲಿದೆ? ನನ್ನ ಹೆಗಲ ಮೇಲಿದೆ. ಹೆಗಲು ಎಲ್ಲಿದೆ? ಹೊಟ್ಟೆ ಮೇಲಿದೆ. ಹೊಟ್ಟೆ ಎಲ್ಲಿದೆ? ಕಾಲಿನ ಮೇಲಿದೆ. ಕಾಲೆಲ್ಲಿದೆ? ಭೂಮಿಯ ಮೇಲಿದೆ. ಭೂಮಿ ಎಲ್ಲಿದೆ? ಭೂಮಿಯ ಕೆಳಗಿರುವ ದೇವರ ಮೇಲಿದೆ. ಅದರಿಂದಾಗಿ ದೇವರೇ ನಮ್ಮೆಲ್ಲರನ್ನು ಹೊರುತ್ತಾ ಇರುವಂಥದ್ದು. ನಿಜವಾಗಲೂ ನಮ್ಮೆಲ್ಲರ ಭಾರವನ್ನು ಹೊರುತ್ತಾ ಇರುವವನು ದೇವರು. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನೇ ಹೊರತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಪುಷ್ಟಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಸೂರ್ಯ, ಚಂದ್ರ, ಅಗ್ನಿ ಇವರಲ್ಲಿ ನಿಂತು ಬೆಳಕು ಕೊಡ್ತೇನೆ. ಭೂಮಿಯಲ್ಲಿ ನಿಂತು ಎಲ್ಲವನ್ನು ಹೊರುತ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಆಹಾರ ಪದಾರ್ಥಗಳು ಬೇಕಲ್ವಾ, ಆ ಆಹಾರ ಪದಾರ್ಥಗಳನ್ನು ಕೊಡುವಲ್ಲೂ ನನ್ನ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಹೇಗಂತ ಹೇಳಿದ್ರೆ, ಇವತ್ತು ಆಹಾರ ಪದಾರ್ಥಗಳು ಸಿದ್ಧವಾಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಚಂದ್ರನಿನಲ್ಲಿ. ಚಂದ್ರ ಆಹಾರ ಪದಾರ್ಥಗಳಲ್ಲಿ ರಸವನ್ನು ತುಂಬುವನು. ಚಂದ್ರ ಇಲ್ಲ ಅಂದರೆ ರಸ ಆಗೋಲ್ಲ ಯಾವತ್ತು. ಅದರಲ್ಲಿ ರಸವನ್ನು ತುಂಬುವವನು ಚಂದ್ರ, ಅದನ್ನು ಪರಿಪಕ್ವವಾಗಿ ಮಾಡುವವನು ಸೂರ್ಯ. ಅದಕ್ಕೆ ಚಂದ್ರನಿಗೆ ಕರೆಯೋದೇ ಔಷಧಿಗಳ ಪತಿ ಅನ್ನೋದು. ಔಷಧಿಗಳ ಪತಿ ಆ ಸೋಮನೊಳಗೆ ಕೂತು ಪುಷ್ಣಾಮಿ ಚೌಷಧಿ ಸರ್ವೋ ಸೋಮೋ ಭೂತ್ವ ರಸಾತ್ಮಕ ಅಂತ ಹೇಳಿ, ನಾನು ಸೌಮ್ಯವಾದ ಸ್ವಭಾವವುಳ್ಳವನಾಗಿ ಚಂದ್ರನೊಳಗೆ ಕೂರ್ತೇನೆ. ಕೂತು ರಸಾತ್ಮಕ ಅಮೃತ ರಸಮಯವಾಗಿ ಉಳ್ಳವನಾಗಿ. ಯಾಕಂದರೆ ಚಂದ್ರನಲ್ಲಿ ಅಮೃತ ಇದೆ ಅಂತ ಶಾಸ್ತ್ರಗಳು ಹೇಳುವಂಥದ್ದು. ಚಂದ್ರನಲ್ಲಿ ಅಮೃತ ಇದೆ, ಚಂದ್ರಲೋಕದಲ್ಲಿ ಅಮೃತ ಇದೆ. ಯಾಕಂತ ಹೇಳಿದ್ರೆ ಅಮೃತವನ್ನು ಹೊತ್ತಿರುವ ಧನ್ವಂತರಿ ರೂಪಿ ಇರುವುದೇ ಅಲ್ಲಿ ಚಂದ್ರಲೋಕದಲ್ಲಿ, ಚಂದ್ರನಲ್ಲಿ. ಅದಕ್ಕೆ ಅವನ ಕಿರಣಗಳು ಅಮೃತಮಯವಾದ ಕಿರಣಗಳು ಅಂತ. ರಸಾತ್ಮಕ ಅಮೃತ ರಸದಿಂದ ಕೂಡಿದ ಕಿರಣಗಳ ಮೂಲಕ ನಾನು ಆ ಎಲ್ಲ ಔಷಧಿಗಳನ್ನು ಅಂದರೆ ಗಿಡಗಳನ್ನು ಪುಷ್ಣಾಮಿ ಅಂತ ಹೇಳಿದರೆ ಬೆಳೆಯುವಂತೆ ಮಾಡ್ತೇನೆ, ಅದರಲ್ಲಿ ರಸ ತುಂಬುವಂತೆ ಮಾಡ್ತೇನೆ. ಅದಕ್ಕಾಗಿಯೇ ಯಾವುದು ನ್ಯಾಚುರಲ್ ಆಗಿ ಬೆಳೀತದೆ, ಸ್ವಾಭಾವಿಕವಾಗಿ ಬೆಳೀತದೆ, ಚಂದ್ರನ ಕಿರಣ ಬಿದ್ದು ಸೂರ್ಯನ ಕಿರಣ ಬಿದ್ದು ಅಂಥದ್ದು ನಿಜವಾಗಲೂ ಪೌಷ್ಟಿಕಾಂಶದಿಂದ ಕೂಡ್ಕೊಂಡಿರ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಅಮೃತಮಯವಾದ ಕಿರಣಗಳಿರ್ತದೆ, ರಸ ಇರ್ತದೆ. ಅದಕ್ಕಾಗಿ ನಾವು ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ವಾ ನಾವು ಆರ್ಟಿಫಿಷಿಯಲ್ ಆಗಿ ಬೆಳಿತೇವ, ಅದರಲ್ಲಿ ಇಂಥ ರಸ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ದೇವರ ದೃಷ್ಟಿ ಬಿದ್ದಿರೋಲ್ಲ. ಅದಕ್ಕೆ ಹೇಳ್ತಾನೆ, ಚಂದ್ರನೊಳಗೆ ಕೂತು ಎಲ್ಲ ಈ ಫಲಗಳು ಬರುವಂತೆ ಮಾಡುವವನು ನಾನೇ, ಎಲ್ಲ ಆಹಾರ ಪದಾರ್ಥಗಳು ಬರುವಂತೆ ಮಾಡುವವನು ನಾನೇ ಅಂತ ಹೀಗೆ ತನ್ನ ಮಹಿಮೆಯನ್ನು ವಿವರಿಸ್ಕೊಂಡು ಹೋಗ್ತಾನೆ. ಇನ್ನೂ ತನ್ನ ಮಹಿಮೆಯನ್ನು ಕೃಷ್ಣ ತಿಳಿಸ್ತಾನೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.